ನಮಸ್ಕಾರ ನನ್ನವರೇ, ನಿಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೊಂದು ಜಾಗವಿದ್ದು ಹೊಸದಾಗಿ ಕಟ್ಟಿರುವಂಥ ಮನೆ ತೋರಿಸ್ತಾ ಇದ್ದೀನಿ. ಲೊಕೇಶನ್ ಪ್ಯಾರಾಮೀಟರ್ಸ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಕೃಷ್ಣ ಮಠದಿಂದ ಕೇವಲ 4 ಕಿಲೋಮೀಟರ್, ಉಡುಪಿಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಕೇವಲ 3 ಕಿಲೋಮೀಟರ್, ಉಡುಪಿಯ ಐಕಾನಿಕ್ ಸ್ವಾಗತ ಗೋಪುರದಿಂದ ಕೇವಲ 1 ಕಿಲೋಮೀಟರ್, ಹಾಗೂ ಹೊಸದಾಗಿ ಕಟ್ಟಿರುವಂಥ TMFI ಹಾಸ್ಪಿಟಲಿಂದ ಕೇವಲ 500 ಮೀಟರ್ ಅಂದರೆ ಅರ್ಧ ಕಿಲೋಮೀಟರ್ ದೂರದ ಅಂತರದಲ್ಲಿ ಬರ್ತದೆ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಸಹ ಪಿನ್ ಮಾಡಿ ಇಟ್ಟಿದ್ದೀನಿ. ಇದು ನೋಡಿ 7.5 ಮೀಟರ್ ವಿಡ್ತ್ ರೋಡ್, ಸ್ಟ್ಯಾಂಡರ್ಡ್ ಲೇಔಟ್ ಕಂಡೀಷನ್ಸ್ ಪ್ರಕಾರ 4.5 ಸೆನ್ಸ್ ಜಾಗ ವಿತ್ 1200 ಸ್ಕ್ವೇರ್ ಫೀಟ್ ಇದ್ದು ಮನೆ ವಿತ್ ವೆಲ್ ವಿತ್ ಕಾಂಪೌಂಡ್, ಬ್ರ್ಯಾಂಡ್ ನ್ಯೂ ಹೋಮ್. ಸೊ ಮನೆ ಒಳಗೆ ಹೋಗ್ಲಿಕ್ಕೆ ನಿಮ್ಗೆ ಇಲ್ಲಿ ಸ್ಲೈಡಿಂಗ್ ಗೇಟ್ ಅಂತ ಹೇಳಿ ಮಾಡಿದ್ದಾರೆ ವಿತ್ ಇಂಟರ್ಲಾಕ್ ಫೆಸಿಲಿಟೀಸ್. ನಿಮ್ಗೆ ಆಲ್ರೆಡಿ ಆರಾಮ್ಸೆ ಇಲ್ಲಿ ಒಂದು ಕಾರ್ ಮತ್ತು ಒಂದು ಬೈಕ್ ಆರಾಮ್ಸೆ ಪಾರ್ಕ್ ಮಾಡಬಹುದು. ಈಗ ನಾವು ಮನೆಯ ಒಳಗೆ ಹೋಗುವ ಮುಂಚೆ ನಾನು ನಿಮಗೆ ಮನೆ ಹೊರಗಿದೊಂದು ಜಾಗದ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ಲಿಕ್ಕೆ ಹೊರಟಿದ್ದೇನೆ ಹಾಗಂತೇಳಿ. ಸೊ ಇದು ಮನೆಯ ನಿಮಗೆ ಪಾರ್ಕಿಂಗ್, ನಿಮಗೆ ಇದು ಈಸ್ಟ್ ಫೇಸಿಂಗ್ ಎಂಟ್ರೆನ್ಸ್ ವಿತ್ ಈಸ್ಟ್ ಫೇಸಿಂಗ್ ಮನೆ ಹಾಗಂತೇಳಿ ಟು ದ ಪ್ರಾಪರ್ಟಿ. ಸೊ ಇದೇ ಜಾಗದಲ್ಲಿ ನಿಮ್ಗೆ ಇಲ್ಲಿ ರಿಂಗ್ ವೆಲ್ಲಿದೊಂದು ಬಾವಿ ಮಾಡಲಾಗಿದೆ. ಮುನ್ಸಿಪಾಲಿಟಿ ವಾಟರ್ಗೆ ಸಹ ಇಲ್ಲಿ ಕನೆಕ್ಷನ್ ಆಪ್ಷನ್ ಇದೆ. ನಿಮ್ಗೆ ಜಸ್ಟ್ ಕನೆಕ್ಷನ್ ತಗೊಂಡ್ರೆ ಆಯ್ತು ಹಾಗಂತೇಳಿ. ಪೈಪ್ ಆಲ್ರೆಡಿ ಪಾಸ್ ಆಗಿದೆ ಹಾಗಂತೇಳಿ. 2 ಸಿಟ್ಔಟ್ ಇದೆ, ವಾಸ್ತು ಪ್ರಕಾರನೇ ಮಾಡಿದ್ದಾರೆ. ಇದೊಂದು ವಿಟ್ರಿಫಿಕೇಶನ್ ಇರೋ ಒಂದು ಒಳ್ಳೆ ಸಿಟ್ಔಟ್, ಮತ್ತು ಇನ್ನೊಂದು ಈಚೆ ಸೈಡ್ ಇದು ಕಿಚನಿಗೆ ಓಪನ್ ಆಗ್ತದೆ. ನಾನು ಮುಂದೆ ಕಿಚನ್ ಹೊರಗಿನ ಬಂದಾಗ ನಿಮಗೆ ತೋರಿಸ್ತೀನಿ. ಇದು ಇಲ್ಲಿ ಇನ್ನೊಂದು ಸಿಟ್ಔಟ್ ಇದೆ ಹಾಗಂತೇಳಿ. ಇಲ್ಲಿ ನಿಮಗೆ ಪಾಟ್ಸ್ ಇಡಲಿಕ್ಕೆ, ನಿಮ್ಮ ಸ್ವಲ್ಪ ಕಲ್ಟಿವೇಷನ್ ಮಾಡಲಿಕ್ಕೆ ಕಂಪ್ಲೀಟ್ ನಿಮಗೆ ಕಾಂಪೌಂಡ್ ಟು ಕಾಂಪೌಂಡ್ ಇಂಟರ್ಲಾಕ್ ಮಾಡಿ ಆಗಿದೆ. ಬನ್ನಿ ಇಲ್ಲಿ ಸಹ ನೋಡಿ, ನಿಮಗೆ ವಾಕಿಂಗ್ ಸ್ಪೇಸಿಗೆ ಏನು ತೊಂದರೆ ಇಲ್ಲ, ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಇಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಪೈಪಿಂಗ್ ಸಿಸ್ಟಮ್ ಆಗಲಿ ಎಲ್ಲೋ ಬ್ರ್ಯಾಂಡ್ ನ್ಯೂ, ಕಂಪ್ಲೀಟ್ಲಿ ಎಲಿಜಿಬಲ್ ಫಾರ್ 85% ವ್ಯಾಲ್ಯೂಷನ್ ಆಫ್ ದ ಪ್ರಾಪರ್ಟಿ ಅಂಡರ್ ಎನಿ ನ್ಯಾಷನಲೈಸ್ ಬ್ಯಾಂಕ್ ಆರ್ ಕೋಆಪರೇಟಿವ್ ಸೊಸೈಟಿ. ಇಲ್ಲಿ ನೋಡಿ, ಇಲ್ಲಿ ಪುನಃ ಬ್ರಾಡ್ ಮಾಡಿ ಇಟ್ಟಿದ್ದಾರೆ. ಇದೊಂದು ಕಂಪ್ಲೀಟ್ಲಿ ಅಲ್ಟ್ರಾ ಪ್ರೀಮಿಯಮ್ ಲೇಔಟ್ ಏರಿಯಾ, ನಾಟ್ ಅ ನಾರ್ಮಲ್ ಲೇಔಟ್ ಏರಿಯಾ. ಇನ್ನು ನಿಮಗೆ ಸಣ್ಣ ಮನೆ ಅಂತ ಇಲ್ಲಿ ನೋಡ್ಲಿಕ್ಕೆ ಸಿಗಲ್ಲ, ಎಲ್ಲ ದೊಡ್ಡ ಪ್ರೀಮಿಯಂ ಕ್ವಾಲಿಟಿ ಮನೆಗಳು. ಇಲ್ಲಿ ಸಹ ಜಾಗ ಲೆವೆಲ್ ಆಗಿದೆ, ಹೊಸದಾಗಿ ಮನೆಗಳು ಬರ್ತಾ ಉಂಟು. ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಲೇಔಟ್ ಇದು. ಯಾರು ಈ ಪ್ರಾಪರ್ಟಿ ಅಂತ ಸೇಲ್ ಮಾಡ್ತಿದ್ದಾರೆ ಅವರೇನು ಚಾನ್ಸ್ ಬಿಲ್ಡರ್ ಅಲ್ಲ ಅಥವಾ ಡೆಸ್ಪರೇಟ್ ಸೇಲ್ ಮಾಡ್ತಾ ಇಲ್ಲ. ಅವರು ಅಂಥದ್ದು 100 ಬಿಲ್ಡಿಂಗ್ಗಳನ್ನು ಕಟ್ಟಿ ಮಾರಾಟಕ್ಕಂತ ಹಾಕಿದೆ. ನಮ್ಮದು ಬಿಲ್ಡರ್ ಜೊತೆ ಟೈಪ್ ಇರೋದ್ರಿಂದ ನಮಗೆ ಈ ಪ್ರಾಪರ್ಟಿನ ಪ್ರಮೋಟ್ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ. ನಾನು ಯೂಶ್ವಲಿ ಇಂಥ ಪ್ರಾಪರ್ಟೀಸನ್ನು ಚಾನಲಿಗೆ ತರಲ್ಲ, ಔಟರ್ ನೆಟ್ವರ್ಕಲ್ಲಿ ಸೇಲ್ ಮಾಡಿಬಿಡ್ತೀನಿ. ಬಟ್ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಅಂತೇಳಿ ಇದೊಂದು ಈ ಸತಿನ ಅವಕಾಶ ಕೊಡ್ತಾ ಇದ್ದೀನಿ ಹಾಗಂತೇಳಿ. ಹೊಸ ಮನೆ ರಿಕ್ವೈರ್ಮೆಂಟ್ ತುಂಬ ಜನರಿಗೆ ಇರ್ತದೆ. ಸೊ ಇಲ್ಲಿ ಇನ್ನೂ ಬ್ರಾಡ್ ಆಗ್ತದೆ ಹಾಗಂತೇಳಿ. ನೀವು ಈಚೆಯಿಂದ ನಿಮ್ಮ ಬೈಕ್ ಅನ್ಸು ತಂದು ಆರಾಮ್ಸೆ ಇಲ್ಲಿ ಪಾರ್ಕ್ ಅಂತ ಮಾಡಬಹುದು. ಸೊ ಇದು ನಿಮಗೆ ಒಂದು ಕಂಪ್ಲೀಟ್ 4 ಸೈಡೆಡ್ ಔಟರ್ ಡೈಮೆನ್ಷನ್ ಒಂದು ಟೂರ್. ಮನೆದ ಹೊರಗೆಲ್ಲ ತೋರಿಸಿ ಆಯಿತು, ಬಾವಿಯ ಬಗ್ಗೆ ಹೇಳಿ ಆಯಿತು, ಕಾಂಪೌಂಡ್ ಬಗ್ಗೆ ಹೇಳಿ ಆಯಿತು, ಹೊರಗಿನ ಆಪ್ಷನ್ಸ್ ಬಗ್ಗೆ ಹೇಳಿ ಆಯಿತು, ಲೇಔಟ್ ಬಗ್ಗೆ ಹೇಳಿ ಆಯಿತು. ಈಗ ನಾವು ಮನೆ ಒಳಗೆ ಪ್ರವೇಶ ಮಾಡುವ. ನಮ್ಮ ಈ ಬಿಲ್ಡರ್ ಕ್ವಾಲಿಟಿ ಬಗ್ಗೆ ತುಂಬ ಸ್ಟ್ರೆಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯೂಶ್ವಲಿ ಕಟ್ಟಿದ ತಕ್ಷಣ ಹೋಗಿಬಿಡ್ತದೆ ಹಾಗಂತೇಳಿ, ಸೇಲ್ ಆಗಿ ಹೋಗ್ತದೆ. ಸೊ ಇಲ್ಲಿ ಯಾವುದೇ ಅಲ್ಯೂಮಿನಿಯಂ ಇದು ಫಿಟ್ಟಿಂಗ್ಸ್ ಅಂತ ಯೂಸ್ ಮಾಡಲಿಲ್ಲ. ಇದು ಪ್ಯೂರ್ ಟ್ಯೂಬ್ಕಿಡ್ದು ಫ್ರೇಮ್ ವಿತ್ ಡೋರ್, ಮತ್ತು ಈವನ್ ಎಲ್ಲ ವಿಂಡೋಸಿಗೆ ಅವರು ವುಡನ್ ಫ್ರೇಮ್ಸ್ ಅಂತಲೇ ಯೂಸ್ ಮಾಡಿದ್ರು. ಅಲ್ಯೂಮಿನಿಯಂ 0 ಯೂಸೇಜ್. ಬನ್ನಿ ಮನೆ ಒಳಗೆ, ಬ್ರ್ಯಾಂಡ್ ನ್ಯೂ ಮನೆ. ಇಲ್ಲಿ ನಿಮಗೆ 2x4 ಇದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಆ್ಯಕ್ಚುಲಿ, ಫ್ಲೋರಿಂಗ್ ಅಂತ ಹೇಳಿ. ಕೆಂಪು ಕಲ್ಲಿನಿಂದ ಕಟ್ಟಿದ ಮನೆ. ಫಾಲ್ ಸೀಲಿಂಗ್ ಆಲ್ರೆಡಿ ಆಗಿದೆ. ನಿಮಗೆ ಜಸ್ಟ್ ಲೈಟ್ಸ್ ಆ್ಯಂಡ್ ಫಿಕ್ಚರ್ಸ್ ಹಾಕೊಂಡ್ರೆ ಆಯಿತು. ಸೊ ಇದು ಮನೆಯ ಹಾಲ್. ನಿಮಗೆ ಈಚೆ ಬಂದಾಗ ಇಲ್ಲಿ ದೇವ್ರ ಕೋಣೆಗೆ ಅಂತೇಳಿ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಅದೇ ಹೇಳಿದ ಸರ್ವಧರ್ಮೀಯರಿಗೆ ತಗೊಳ್ಳೋ ಅವಕಾಶ ಉಂಟು. ಅದೇ ರೀತಿ ಆಪ್ಷನ್ ಅಂತ ಹೇಳಿ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ಸೊ ಈಚೆ ಬಂದಾಗ ನಿಮಗೆ ಇಲ್ಲಿ ಡೈನಿಂಗ್ ಏರಿಯಾ ಕಮ್ ಕಿಚನ್. ಈ ಕಿಚನ್ ಪಾಯಿಂಟಲ್ಲಿ ನಿಮಗೆ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಸಹ ಪಾಯಿಂಟ್ ಮಾಡಿದ್ದಾರೆ, ಮತ್ತು ಇಲ್ಲಿ ಎಕ್ಸ್ಟ್ರಾ ಗೂಡ್ಸ್ ಇಡಲಿಕ್ಕೆ ಸಹ ಜಾಗ ಮಾಡಿ ಕೊಟ್ಟಿದ್ದಾರೆ. ಇದು ಕಿಚನ್. ವಾಷಿಂಗ್ ಮಿಷಿನ್ ನಿಮಗೆ ಬಟ್ಟೆ ಒಗ್ದಾದ್ಮೇಲೆ ಇಲ್ಲಿ ಆರಿಸಲಿಕ್ಕೆ ಸಹ ಕರೆಕ್ಟ್ ಆಪ್ಷನ್ ಅಂತ ಮಾಡಿ ಕೊಟ್ಟಿದ್ದಾರೆ ಹಾಗಂತೇಳಿ. ಅಂದರೆ ಮನೆಯ ಗೃಹಿಣಿಗೆ ಅವರ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಒಳ್ಳೆ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಆಲ್ರೆಡಿ ಮಾಡಿ ಆಗಿದೆ ನಿಮಗೆ. ಇಲ್ಲಿ ಯೂಸ್ ಮಾಡಿರುವಂಥ ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಫಿಕ್ಚರ್ಸ್ ಜೆಲ್ ಕಂಪನಿಯವ್ರದ್ದು ಹಾಗಂತೇಳಿ. ಸೊ ಬೇಸಿಕಲಿ ಇದು 2 BHK, ಬಟ್ ಒಂದು ಬಾತ್ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಇನ್ನೊಂದಕ್ಕೆ ಕಾಮನ್ ವಾಶ್ರೂಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಂಟ್ರ್ ಆದಾಗ ಇದು ನಿಮ್ಮ ಕಾಮನ್ ವಾಶ್ರೂಮ್, ಎಲ್ಲ ಮಾಡರ್ನ್ ಫಿಟ್ಟಿಂಗ್ಸ್ ನೋಡಿ ಹಾಗಂತೇಳಿ. ಜೆಲ್ ಫಿಕ್ಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್, ವಿಂಡೋ ಇಂದ ಹಿಡಿದು ಅಲ್ಲಿ ನಿಮ್ಮೊಂದು ಎಕ್ಸಾಸ್ಟ್ ಫ್ಯಾನ್ ಹಾಕ್ಲಿಕ್ಕೆ ಅಂತ ಇರ್ತದೆ ಹಾಗಂತೇಳಿ. ಮತ್ತು ಗೀಸರ್ ಫೆಸಿಲಿಟಿಗೆ ಏನೆಲ್ಲ ಟ್ಯಾಪ್ ಫಿಟ್ಟಿಂಗ್ಸ್ ಬೇಕು ಎಲ್ಲ ಮಾಡಿ ಇಟ್ಕೊಂಡು ಇದ್ದಾರೆ. ಬನ್ನಿ, ಇದು ನಿಮಗಿಲ್ಲಿ ಕಾಮನ್ ವಾಶ್ ಬೇಸಿನ್, ಅಂದರೆ ಡೈನಿಂಗ್ ಆದಮೇಲೆ ಯೂಸ್ ಮಾಡಿಕೊಡುವಂಥ ಒಂದು ಫೆಸಿಲಿಟಿ ಇರುವಂಥದ್ದು ಹಾಗಂತೇಳಿ. ಇನ್ನು ನಿಮಗೆ ಈಚೆ ಸೈಡ್ ಇದೆ, ಎರಡೂ ಸೈಡಲ್ಲಿ ನಿಮಗೆ ಲೆಫ್ಟ್ ಮತ್ತು ರೈಟಲ್ಲಿ ನಿಮಗೆ ಬೆಡ್ರೂಮ್ ಇದೆ. ಅದರಲ್ಲಿ ಲೆಫ್ಟ್ ಸೈಡಲ್ಲಿ ಈ ಸೈಡಲ್ಲಿ ನೋಡ್ಬೇಕಾದ್ರೆ ನಿಮಗೆ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ವೆರಿ ಸ್ಪೇಷಿಯಸ್. 2 ವಿಂಡೋಸ್ ಇದೆ ನಿಮಗೆ ವೆಂಟಿಲೇಷನ್ಗೆ ಅಂತ ಹೇಳಿ. ಮತ್ತು ಇದು ನಿಮ್ಮ ಮಾಡರ್ನ್ ಬಾತ್ರೂಮ್ ವಿತ್ ಸಿಂಕ್ ಕೊಟ್ಟಿದ್ದಾರೆ ನೋಡಿ, ಪುನಃ ಆಚೆ ಆಗೋದು ಬೇಡ ಅಂತೇಳಿ ಹಾಗಂತೇಳಿ. ಇದಾದಮೇಲೆ ನಿಮ್ಗೆ ಇಲ್ಲಿ ಇನ್ನೊಂದು ಸೈಡಲ್ಲಿ ಎಕ್ಸ್ಟ್ರೀಮ್ ರೈಟ್ ಸೈಡಲ್ಲಿ ನಿಮಗೆ ಸೆಕೆಂಡ್ ಬೆಡ್ರೂಮ್ ಇದೆ. ವೆಂಟಿಲೇಷನ್ ಮಟ್ಟಿಗೆ ಏನು ತೊಂದರೆ ಇಲ್ಲ. ಈವನ್ AC ಪಾಯಿಂಟ್ಸ್ ಫಿಟ್ ಮಾಡಿ ಕೊಟ್ಟಾಗಿದೆ.
ಸರಿಯಾ. ಇಲ್ಲಿ ಸಹ 2 ಪಾಯಿಂಟ್ ಆಫ್ ವೆಂಟಿಲೇಷನ್, ಫ್ಯಾನ್ ಪಾಯಿಂಟ್ಸ್ ಎಲ್ಲ ಮಾಡಿ ಆಗಿದೆ, ವಿತ್ ರೆಗ್ಯುಲೇಟರ್ ಇಟ್ಟಿದ್ದಾರೆ ಹಾಗಂತ. ಸರಿಯಾ. ಸೊ ಕಾಮನ್ ವಾಶ್ರೂಮ್ ಸೊ ತೋರಿಸಿ ಆಯಿತು. ಸೊ ಇದು ಮನೆಯ ಒಂದು ಇನ್ನರ್ ವ್ಯೂ, ಬ್ರ್ಯಾಂಡ್ ನ್ಯೂ ಮನೆ. ಸೊ ಮನೆ ಬಗ್ಗೆ ಹೇಳಿ ಆಯಿತು, ಮನೆ ಹೊರಗಿನ ಆವರಣ ಬಗ್ಗೆ ಹೇಳಿ ಆಯಿತು. ಈಗ ನಾನು ನಿಮಗೆ ಜಾಗದ ಸಂಪೂರ್ಣ ವಿಶ್ಲೇಷಣೆಯನ್ನು ಈ ಜಾಗದ ಟೆರೆಸ್ ಮೇಲೆ ನಿಂತ್ಕೊಂಡು ಹೇಳಲಿಕ್ಕೆ ಹೊರಟಿದ್ದೇನೆ. ಫಸ್ಟ್ ಆಫ್ ಆಲ್ ಜಾಗದ ಲೊಕ್ಯಾಲಿಟಿ ನೋಡಿ, ಕಂಪ್ಲೀಟ್ಲಿ ಪ್ರೀಮಿಯಮ್ ಲೇಔಟ್, ಒನ್ ಆಫ್ ದ ಬೆಸ್ಟ್ ಲೇಔಟ್ಸ್ ಇನ್ನು ಉಡುಪಿ. ಪ್ಲ್ಯಾನ್ ಲೇಔಟ್. ನಿಮಗೆ ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಅಂತೇಳಿ ಆಚೆ ಸೈಡಿಗೆ ಇದೆ ನೋಡಿ, ಆಲ್ರೆಡಿ ಅಲಾಟ್ ಆಗಿರುವಂಥ ಪ್ಲೇಔಟ್. 2 ಪ್ಲೇ ಏರಿಯಾಸ್ ಇದೆ ಹಾಗಂತೇಳಿ. ಸೊ ಫ್ಯಾಮಿಲಿಯವರು ಇದ್ದರೆ ವರ್ತ್. ಇನ್ನು ಲೇಔಟ್ ಆಗಿರೋದ್ರಿಂದ ನಿಮಗೆ ಟ್ರಾಫಿಕ್ ಇಶ್ಯೂಸ್ ಇಲ್ಲ. ಆಲ್ಮೋಸ್ಟ್ ಪ್ರತಿ ಮನೆಗೆ ಅವ್ರದ್ದೇ ಕಾರ್ ಅಂತ ಉಂಟು ನೋಡಿ ಹಾಗಂತೇಳಿ. ಇಲ್ಲಿ ಸಹ ಲ್ಯಾಂಡ್ ಲೆವೆಲ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಮನೆಗಳಂತ ಹೇಳಿ ಬರ್ತದೆ. ಸೊ ಈ ಜಾಗದ ಒಟ್ಟು ಡೈಮೆನ್ಷನ್ಸ್ ಇರೋದು 4.5 ಸೆಂಟ್ಸ್, ಅಂದರೆ 1957.5 ಚದರಡಿ. ಬ್ರ್ಯಾಂಡ್ ನ್ಯೂ ಕನ್ಸ್ಟ್ರಕ್ಷನ್ ಆದ 1200 ಸ್ಕ್ವೇರ್ ಫೀಟ್ 2 BHK ಮನೆ. ಇನ್ನು ನಮ್ಮ ಬಿಲ್ಡರ್ ಕ್ವಾಲಿಟಿ ಮೇಲೆ ಸಿಕ್ಕಾಬಟ್ಟೆ ಸ್ಟ್ರೆಸ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಪಿಟ್ ಬಗ್ಗೆ ಹೇಳಬೇಕಾದ್ರೆ, ಯೂಶಲಿ ನಿಮಗೆ ಎಲ್ಲ ಮನೆಗಳಲ್ಲಿ ನಾರ್ಮಲ್ ಬಿಲ್ಡರ್ ಕಟ್ಟಿ ಕೊಡಬೇಕಾದ್ರೆ 1 ಪಿಟ್ ಅಂತ ಇರ್ತದೆ. ಬಟ್ ಇಲ್ಲಿ ನಿಮಗೆ ಈ ಮನೆಗೆ 2 ಪಿಟ್ ಇದೆ. 1 ಪಿಟ್ ನಿಮಗೆ ಡೈರೆಕ್ಟ್ ಕಾಮೋಡ್ ಕನೆಕ್ಟೆಡ್, ಇನ್ನೊಂದು ಪಿಟ್ ನಿಮಗೆ ಕಿಚನ್ ಮತ್ತು ಬಾತ್ರೂಮ್ ಕನೆಕ್ಟೆಡ್. ಇಲ್ಲರೆ ಆ ಸ್ಮೆಲ್ ನಿಮಗೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಅದು ಕಿಚನಿಂದ ಹೊರಗೆ ಬರಲಿಕ್ಕೆ ಬರಬಾರ್ದು ಅಂತೇಳಿ 2 ಪಿಟ್ಟಿನ ಆಪ್ಷನ್ ಅಂತ ಮಾಡಿದ್ದಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ, ನಿಮ್ಗೆ ಯೂಶಲಿ ಲಿಂಟಲ್ ಅಂತ ಮಾಡಬೇಕಾದ್ರೆ ಬಾಗಿಲು ಬಂದಾಗ ಕಿಟಕಿ ಬಂದಾಗ ಲಿಂಟಲ್ ಅಂತ ಕೊಡ್ತಾರೆ. ಬಟ್ ಇದು ನಿಮಗೆ ಥ್ರೂ ಔಟ್ ಲಿಂಟಲ್, ಎಲ್ಲಿ ಸಹ ನಿಮಗೆ ಮಧ್ಯದಲ್ಲಿ ಬಿಡಲಿಲ್ಲ, ಥ್ರೂ ಔಟ್ ಲಿಂಟಲ್. ಸೊ ಇದ್ರ ಮೇಲೆ ಪುನಃ ನೀವು 2 ಫ್ಲೋರ್ ಅಂತೇಳಿ ಆರಾಮ್ಸೆ ಕಟ್ಬೋದು, ಯಾವುದೇ ಟೆನ್ಷನ್ ಇಲ್ಲದೆ. ನಿಮ್ಗೆ ಕಟ್ಟಬೇಕಾ ಅದೇ ಬಿಲ್ಡರ್ಸ್ ಇಲ್ಲಿ ಬೇಕಾದ್ರೆ ಕಟ್ಟಿ ಕೊಡ್ತಾರೆ ನೋಡಿ. ಪಕ್ಕದ ಮನೆಯವರಿಗೆ ಸಹ ಕಟ್ಟಿ ಕೊಟ್ಟಿದ್ದಾರೆ ಹಾಗಂತೇಳಿ. ಸರಿಯಾ. ಈಚೆ ಸೈಡ್ ಮನೆ ಸಹ ಅವರೇ ಕಟ್ಟಿ ಕೊಟ್ಟಿದ್ದು. ಸೊ ಇವರೇನು ಸಾಧಾರಣ ಬಿಲ್ಡರ್ಸ್ ಅಲ್ಲ, ಆಲ್ಮೋಸ್ಟ್ 20 ವರ್ಷದಿಂದ ಕನ್ಸ್ಟ್ರಕ್ಷನಲ್ಲಿ ಇದ್ಕೊಂಡಿರುವಂಥ ಅನುಭವ ಹಾಗಂತೇಳಿ. ಲೇಔಟಲ್ಲಿ ಒಳ್ಳೊಳ್ಳೆ ಜಾಗ ಅಂತ ತಗೊಂಡು ಅದನ್ನು ಕಟ್ಟಿ ಮನೆ ಕಟ್ಟಿ ಮಾರಿ ಅಂತ ಕೊಡೋರು ಹಾಗಂತೇಳಿ. ಸೊ ನನಗೆ ತುಂಬ ಎಂಕ್ವೈರೀಸ್ ಅಂತ ಬರ್ತದೆ, ಸರ್ ನಮಗೊಂದು ಹೊಸ ಮನೆ ಬೇಕು, ಆಚೆ ಕೃಷ್ಣ ಮಠ ಹತ್ತಿರ ಸಹ ಇರಬೇಕು, ಸಿಟಿ ಲಿಮಿಟ್ಸಲ್ಲೂ ಇರಬೇಕು, ಮತ್ತು ಮೆಡಿಕಲ್ಗೆ ಸಹ ಹತ್ತಿರ ಇರಬೇಕು, ಬಟ್ ಹೊಸ ಮನೆಗೆ ಹೋಗ್ಬೇಕು ಸರ್, ಹೊಸ ಮನೆಗೆ ಹೋಗಿ ಒಂದು ಒಳ್ಳೆ ಪೂಜೆ ಮಾಡಿ ಅಲ್ಲಿ ಇರಬೇಕಂತ ಇರ್ತದೆ. ಯಾಕಂದರೆ ಹೊಸ ಮನೆದು ವೈಬ್ಸ್ ಸಿಕ್ಕಾಬಿಟ್ಟೆ ಇರ್ತದೆ. ಅದಕ್ಕೆ ಫಸ್ಟ್ ಟೈಮ್ ಒಂದು ಹೊಸ ಮನೆ ಮಾರ್ಕೆಟಲ್ಲಿ ತರ್ತಿದ್ದು. ಯೂಶಲಿ ನಾನು ಆಫ್ ಸೈಟಲ್ಲಿ ಮಾರೋದು, ಬಟ್ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಅಂತೇಳಿ ತರ್ತಾ ಇದ್ದೇನೆ. ಸೊ ಈ ಪ್ರಾಪರ್ಟಿದು ಫೈನಲ್ ಆಸ್ಕಿಂಗ್ ಪ್ರೈಸ್ 72 lakhs, ನಾನ್ ನೆಗೋಷಿಯಬಲ್ ಫಿಕ್ಸ್ಡ್ ಪ್ರೈಸ್. ಇನ್ನಿದು 1 ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ, ಇದಕ್ಕೆ ನಿಮಗೆ ಬ್ಯಾಂಕಿಗೆ ಲೋನ್ ಅಂತ ಸಹ ಸಿಗ್ತದೆ. ಇಟ್ ಇಸ್ ಎಲಿಜಿಬಲ್ ಫಾರ್ ಲೋನ್. ನಿಮ್ಗೆ ಆಲ್ಮೋಸ್ಟ್ ಒಂದು 45 to 50 lakhs ತನಕ ವ್ಯಾಲ್ಯೂಷನ್ ಪ್ರಕಾರನೇ ಲೋನ್ ಅಂತ ಸಿಗ್ತದೆ. ನಾನು ಲೊಕೇಶನ್ ಲಿಂಕ್ ಯಾಕೆ ಹಾಕಿದೆ ಅಂತ ಹೇಳಿ, ತುಂಬ ಮೆಜಾರಿಟಿ ಚಾನಲ್ಸಲ್ಲಿ ಲೊಕೇಶನ್ ಹಾಕೋದಿಲ್ಲ. ನಮ್ಮದು ಓನರ್ ಡೈರೆಕ್ಟ್ ಟೈಅಪ್ ಇದೆ. ಸೊ ನೀವು ಇಲ್ಲಿ ಲೊಕೇಶನ್ ಹಾಕಿ ಇಲ್ಲಿ ಬಂದರೂ ಸಹ ಅದು ಪುನಃ ಕನಕ ಪ್ರಾಪರ್ಟೀಸ್ಗೆ ಟ್ರೇಸ್ ಆಗ್ತದೆ. ಸೊ ಅದ್ರ ಬಗ್ಗೆ ಇದು ಮಾಡ್ಕೋಬೇಡಿ. ಸೊ ಯಾರ್ಯಾರಿಗೆ ಉಡುಪಿ ಎಂಬ ಮೂಲದಲ್ಲಿ ಮನೆ ತಗೊಳ್ಬೇಕು ಅಂದರೆ, ಇಲ್ಲಿ ಸೆಟ್ಲ್ ಆಗಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಅಥವಾ ಹಿರಿಯರಿಗೆ ಒಂದು ಒಳ್ಳೆ ಮೆಡಿಕಲ್ ಫೆಸಿಲಿಟೀಸ್ ಅಂತ ಬೇಕು ಅಂಥವ್ರಿಗೆ ಇದು ಹೇಳಿ ಮಾಡಿಸಿದ ಪ್ರಾಪರ್ಟಿ ನೋಡಿ. ಒಂದೇ ಒಂದು ಡಿಸ್ಟರ್ಬೆನ್ಸ್ ಅಂತಿಲ್ಲ, ಕಂಪ್ಲೀಟ್ ಲೇಔಟ್ ಏರಿಯಾ ಹಾಗಂತೇಳಿ. ಮಕ್ಕಳಿಗೆ ಆಡಲಿಕ್ಕೆ, ಹಿರಿಯರಿಗೆ ವಾಕಿಂಗ್ ಮಾಡಲಿಕ್ಕೆ, ಮತ್ತು ಒಳ್ಳೆ ಕಮ್ಯುನಿಟಿಯವ್ರ ಜೊತೆ ಮಾತಾಡಲಿಕ್ಕೆ ಹೇಳಿ ಮಾಡಿಸಿದ ಏರಿಯಾ. ಎಲ್ಲ ಎಜುಕೇಟೆಡ್ ಪೀಪಲ್ ಇದು ಸ್ವಲ್ಪ ಜಾಸ್ತಿ ಅಂತಲೇ ಇರೋರು ಹಾಗಂತ ನಿಮ್ಗೆ ಹೈವೇಗೆ ಜಸ್ಟ್ ಅರ್ಧ ಕಿಲೋಮೀಟ್ರ್. ಸೊ ಜಾಗದ ಲಿಂಕ್ ಹಾಕಿ ಆಯಿತು, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐಡಿಯಾ ಸಿಗುತ್ತೆ. ಗೂಗಲಲ್ಲಿ ನೋಡಿದ ತಕ್ಷಣ ನಿಮ್ಗೆ ಐಡಿಯಾ ಬರ್ತದೆ. ಮೋಸ್ಟ್ಲಿ ನೀವು ಇಲ್ಲಿ ಬಂದು ಈ ಮನೆಯನ್ನು ಹೊರಗಿಂದ ಸಹ ನೋಡ್ಬೋದು, ಮನೆಯ ಒಳಗೆ ಸಹ ನಿಮಗೆ ತೋರಿಸಿ ಆಯಿತು. ಸೊ ಎಂದಿನಂತೆ ಯಾರ್ಯಾರಿಗೆ ಪ್ರಾಪರ್ಟಿಲಿ ಇಂಟ್ರೆಸ್ಟ್ ಉಂಟು, ಎಲ್ಲೋ ಇದ್ದಾರೆ ಬಟ್ ಈ ಆಪರ್ಚುನಿಟಿ ಮಿಸ್ ಮಾಡಬಾರ್ದಂತುಂಟು, ಕಾಲ್ ಮಾಡಿ, ನಾವು ಅಕೌಂಟ್ ಡೀಟೇಲ್ಸ್ ಕಳಿಸ್ತೇವೆ. ಜಸ್ಟ್ 1.5 lakh ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ನಾವು ಬರೋ ಎಲ್ಲ ಕಾಲ್ಸನ್ನು ನ್ಯೂಟ್ರಲೈಸ್ ಮಾಡಿ, ನಿಮ್ಮ ಹೆಸರು ಪ್ರಾಪರ್ಟಿ ಬುಕ್ ಮಾಡಿ, ಮತ್ತು ನಿಮಗಿಲ್ಲಿ ಮುಂದಿನ ಪ್ರಾಸೆಸ್ಗೆ ಕಂಪ್ಲೀಟ್ ಅಸಿಸ್ಟ್ ಮಾಡಿ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೇವೆ. ಇವನ್ ನಿಮಗೆ ಸಿಬಿಲ್ ತುಂಬ ಒಳ್ಳೆ ಅಂತಿದ್ರೆ ನಾವು ನಿಮಗೆ ಬ್ಯಾಂಕಿಗೆ ಸಹ ಕನೆಕ್ಟ್ ಮಾಡಿ ಕೊಡ್ತೇವೆ. ಬಟ್ ಅದು ನಿಮ್ಮ ಬೇಸಿಸ್ ಮೇಲೆ, ನಿಮ್ಮ ಸಿಬಿಲ್ ಮೇಲೆ ನಿಮಗೆ ಲೋನ್ ಅಮೌಂಟ್ ಅಂತೇಳಿ ಸ್ಯಾಂಕ್ಷನ್ ಆಗೋದು. ಸೊ ಇದೊಂದು ಪ್ರಾಪರ್ಟಿ ಒಟ್ಟು ಚಿತ್ರಣ. ಸೊ ಯಾರ್ಯಾರಿಗೆ ಪ್ರಾಪರ್ಟಿಯಲ್ಲಿ ಇಂಟ್ರೆಸ್ಟ್ ಉಂಟು ಕಾಲ್ ಮಾಡಿ 8050814433. ನಾನು ನಿಮಗೆ ಮುಂದಿನ ವೀಡಿಯೋಗಳು ಸಿಗ್ತೇನೆ ಇನ್ನಷ್ಟು ಹೊಸ ವೀಡಿಯೋಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್, ನಗ್ನಗ್ತಾ ಇರಿ.